ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡದ ಕುಂದಗೋಳ ತಾಲೂಕಿನಲ್ಲಿ ವರುಣದೇವ ಮುನಿಸಿಕೊಂಡು ರೈತಾಪಿ ಜನರಿಗೆ ಕಣ್ಣ ಮುಚ್ಚಾಲೆ ಆಡುತ್ತಿದ್ದಾನೆ. ಅಲ್ಪ ಸ್ವಲ್ಪ ಮಳೆಗೆ ಬಿತ್ತನೆ ಮಾಡಿದ ಬೆಳೆಯೂ ಕೂಡ ಒಣಗ್ತಾ ಇದ್ದು ಭೂಮಿ ಬಾಯಿ ಬಿಟ್ಟ ಹಿನ್ನೆಲೆ ತಾಲೂಕಿನ ಗುಡಿನಕಟ್ಟಿ ಗ್ರಾಮದಲ್ಲಿ ಅನ್ನದಾತ ಕಂಗಾಲಾಗಿ ದೇವರ ಮೊರೆ ಹೋಗಿದ್ದಾರೆ. ಈ ವೇಳೆ ಶ್ರೀ 1008 ಶಾಂತಿನಾಥ ದಿಗಂಬರ ಜೈನ ಮಂದಿರದಲ್ಲಿ ಬೆಳಿಗ್ಗೆ ಭಗವಾನ್ ಶಾಂತಿನಾಥ ತೀರ್ಥಂಕರಿಗೆ ಪಂಚಾಮೃತ ಅಭಿಷೇಕ ಮಾಡಲಾಗಿದೆ. ನಂತರ ಜೈನ ಸಮಾಜದ ಶ್ರಾವಕ ಅವರಿಂದ ಮಳೆ ಆಗಮನಕ್ಕೆ 1008 ನಮೋಕಾರ ಮಂತ್ರ ಜಪ ಮಾಡಲಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಅಲ್ಪ ಸ್ವಲ್ಪ ಮಳೆಗೆ ರೈತರು ಬೀಜ ಗೊಬ್ಬರವನ್ನು ಹಾಕಿ ಬಿತ್ತನೆ ಮಾಡಿ ತಲೆಯ ಮೇಲೆ ಕೈ ಹತ್ತು ಕುಳಿಯುವ ಅಂತ ಪರಿಸ್ಥಿತಿ ರೈತನಿಗೆ ಬಂದಿದೆ. ಸಾಲ ಮಾಡಿ ಬೀಜ ಗೊಬ್ಬರವನ್ನ ಖರೀದಿ ಮಾಡಿ ಬಿತ್ತನೆ ಮಾಡಿ ಈಗ ಮಳೆಗಾಗಿ ಮುಗಿಲಿನ ಕಡೆ ನೋಡುವ ಪರಿಸ್ಥಿತಿ ರೈತನಿಗೆ ಎದುರಾಗಿದೆ. ಜಿಲ್ಲೆಯ ರೈತರು ಸಾಲ ಮಾಡಿ ಬೀಜವನ್ನ ಖರೀದಿಸಿ ಭೂಮಿಗೆ ಬಿತ್ತನೆ ಮಾಡಿ ಬೆಳೆಯೂ ಸಂಪೂರ್ಣ ಒಣಗಿ ಹೋಗ್ತಾ ಇದ್ದು ರೈತನ ಆರ್ಥಿಕ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಕೂಡಲೇ ರಾಜ್ಯ ಸರ್ಕಾರ 2025-26ನೇ ಸಾಲಿನ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ತಾಲೂಕು ರೈತ ಮುಖಂಡ ಬಸವರಾಜ್ ಜೋಗಪ್ಪನವರ ಈ ಸಂದರ್ಭದಲ್ಲಿ ಜೈನ ಮಂದಿರದಲ್ಲಿ ವರುಣನಿಗಾಗಿ ವಿವಿಧ ಪೂಜೆ ಹವನಗಳನ್ನು ಮಾಡಲಾಗಿದೆ. ಶಾಂತಿನಾಥ ಜೈನ ಮಂದಿರ ಗುಡಿನಕಟ್ಟಿ ಇಂದು ಇಲ್ಲಿ ಬೆಳಗ್ಗೆ ಪಂಚಾಮೃತ ಅಭಿಷೇಕ ಹಾಗೂ ಶ್ರೀ ಮೇಘಕುಮಾರ ಅಂದರೆ ಮಳೆಯ ಬರುವಿನಿಗಾಗಿ ಶ್ರೀ ಶಾಂತಿನಾಥ ತೀರ್ಥಂಕರ ಜೈನ ಮಂದಿರದಲ್ಲಿ ಸಮಸ್ತ ಶ್ರಾವಕಿಯರು ಕೂಡಿ 108 ನಮೋಕಾರ ಜಪ ಹಾಗೂ ಭಕ್ತಾಮರ ಸ್ತೋತ್ರ ಪಠಣ ಮತ್ತು ಮೇಘಕುಮಾರ ಜಪವನ್ನು ಹಾಕಿರ್ತಾರೆ. ಇವತ್ತಿನ ದಿನ ವಿಶೇಷ ಅಂದರೆ ಮಳೆ ಕರೆಗಾಗಿ ಎಲ್ಲರೂ ದೇವರ ನಾಮಸ್ಮರಣೆ ಮಾಡಿರ್ತಾರೆ. ಭಗವಾನ್ ಶ್ರೀ ಶಾಂತಿನಾಥ ಮಂದಿರದಲ್ಲಿ ಮೇಘಕುಮಾರ ದೇವ ಮಳೆರಾಯನ ಸಂಬಂಧ 108 ಜಪ ಹಾಗೂ ಭಕ್ತಾಮರ ಆರಾಧನಾ ಜಪ ಎಲ್ಲರೂ ಸೇರಿ ಶ್ರಾವಕಿಯರು ಮಳೆ ಬರುವ ಸಲುವಾಗಿ ಬಿತ್ತಿದಂಥ ಎಲ್ಲ ರೈತರ ಬೆಳೆಗಳು ಏನು ಎಲ್ಲ ಒಣಗ್ತಾ ಇದೆ. ಆದ ಕಾರಣ ಎಲ್ಲ ಶ್ರಾವಕಿಯರೇ ಬಂದು ಭಗವಾನ್ ಶ್ರೀ ಶಾಂತಿನಾಥ ಮಂದಿರದಲ್ಲಿ 108 ಸಾರಿ ಜಪ ಮೇಘಕುಮಾರನ ಸಲುವಾಗಿ ಮಳೆ ಕರೆಯುವ ಸಲುವಾಗಿ ಜಪವನ್ನು ಹಾಕಿರುತ್ತೇವೆ. ಈ ಸಂದರ್ಭದಲ್ಲಿ ಧನ್ಪಾಲ್ ಮಲ್ಲಿಗವಾಡ, ವಿಶಾಲ್ ಯೋಗಪ್ಪನವರ, ದೇವಕ್ಕ ದೊಡ್ಮನಿ, ಸರಸ್ವತಿ ಮಲ್ಲಿಗವಾಡ, ಮಂಜುಳಾ ಯೋಗಪ್ಪನವರ, ಅನಸೂಯ ಯೋಗಪ್ಪನವರ, ಚೈತ್ರ ನಾಗರಹಳ್ಳಿ, ಕಮಲವ್ವ ಯೋಗಪ್ಪನವರ, ಸರಳ ದೊಡ್ಡಮನಿ ಸೇರಿ ಅನೇಕ ಜೈನ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಅಂತಪ್ಪ ಕೋಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.